ವೆಲ್ಕಮ್ ಬ್ಯಾಕ್. ಹೊಸ ವರ್ಷಕ್ಕೂ ಮುನ್ನವೇ ವರ್ಷಾಚರಣೆಯನ್ನ ನಡೆಸುವ ವಿಚಾರಕ್ಕೆ ಕೇರಳಿಗರ ಪುಂಡಾಟ ಜೋರಾಗಿದೆ. ರಾಜ್ಯದ ಅಭಯಾರಣ್ಯದ ಒಳಗೂ ಕೂಡ ಅಕ್ರಮ ಪ್ರವೇಶವನ್ನ ಮಾಡಿದ್ದಾರೆ. ಕೇರಳಿಗರಿಂದ ಪುಂಡಾಟದಿಂದ ರಾಜ್ಯದ ಜನರಿಗೆ, ರೈತರಿಗೆ ಸಂಕಷ್ಟ ಆಗಿದೆ. ರಾಜ್ಯದ ಅಭಯಾರಣ್ಯದ ಒಳಗೂ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಈಗ ಕೇರಳಿಗರಿಂದ ಅವರ ಪುಂಡಾಟದಿಂದ ರಾಜ್ಯದ ಜನರಿಗೆ, ರೈತರಿಗೆ ಸಂಕಷ್ಟ ಆಗ್ತಾ ಇದೆ. ನಾಗರಹೊಳೆ ಅಭಯಾರಣ್ಯದ ಒಳಗೂ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಎಂಡೆ ಏಟಿನಲ್ಲಿ ಯುವತಿಯರ ಜೊತೆ ಮಸ್ತ್ ಮಜಾ ಮಾಡ್ತಿದ್ದಾರೆ ಯುವಕರು. ಹೊಸ ವರ್ಷ ಹತ್ರ ಬಂತು. ಇನ್ನೇನು ನಾಳೆ ಕಳೆದ್ರೆ ನಾಡಿದ್ದು 1ನೇ ತಾರೀಕು ಹೊಸ ವರ್ಷದ ಸಂಭ್ರಮಾಚರಣೆ. ನಾಳೆ ಅಂತೂ ಕೇಳೋದು ಬೇಡ ಬಿಡಿ. ಹೊಸ ವರ್ಷದ ಹಬ್ಬ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೊಸ ವರ್ಷವನ್ನ ಬಹಳ ವಿಭಿನ್ನ ರೀತಿಯಲ್ಲಿ ಎಲ್ಲರೂ ಕೂಡ ಬರಮಾಡ್ಕೊಳ್ತಾರೆ. ಆದ್ರೆ ಈ ಬಾರ್ಡರ್ ವಿಚಾರದಲ್ಲಿ ಗಮನಿಸ್ತಾ ಇರಬಹುದು ನೀವು, ಇದು ಕೇರಳದ ಬಾರ್ಡರ್. ಇದು ಅಂದ್ರೆ ಸದ್ಯಕ್ಕೆ ನಾಗರಹೊಳೆ ಅಭಯಾರಣ್ಯ ಅಲ್ಲಿ ಕೇರಳ ಹತ್ರ ಇದೆ. ಆ ಅಭಯಾರಣ್ಯಕ್ಕೆ ಹೊಂದ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಎಣ್ಣೆಯಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ನೋಡಿ, ಅಲ್ಲೆಲ್ಲ ಕುಡಿದು ಬಿಟ್ಟು ಆ ಬಿಯರ್ ಬಾಟಲ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು ತಿಂದುಬಿಟ್ಟು ಹೇಗ್ ಬೇಕು ಹಾಗೆ ಎಸ್ಬಿಟ್ಟು ಹೋಗಿದ್ದಾರೆ. ಸೊ ಇದರಿಂದ ಅಲ್ಲಿರುವಂತಹ ಜೀವ ಸಂಕುಲಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಅಕ್ರಮವಾಗಿ ಪ್ರವೇಶ ಮಾಡೋದು, ಅಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಒಂದ್ ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಬಿಟ್ಟು ಎಣ್ಣೆ ಹೊಡೆದು ಮಸ್ತ್ ಮಜಾ ಮಾಡುವಂಥದ್ದು. ಯುವತಿಯರ ಜೊತೆಗೂ ಕೂಡ ಯುವತಿಯರನ್ನ ಕರೆದುಕೊಂಡು ಬಂದು ಮೋಜು ಮಸ್ತಿ ಮಾಡಿದ್ದಾರೆ. ಸೊ ಆ ನದಿಯ ದಡದಲ್ಲಿ ಗಮನಿಸ್ತಾ ಇರಬಹುದು, ಬಿಯರ್ ಬಾಟಲ್ಗಳು, ಬೇರೆ ಬೇರೆ ರೀತಿಯ ವಸ್ತುಗಳೆಲ್ಲ ಕೂಡ ಅಲ್ಲಿ ಬಿದ್ದಿದೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ತಮಗಿಷ್ಟ ಬಂದ ರೀತಿಯಲ್ಲಿ ಕೇರಳಿಗರು ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೆ ಅಲ್ಲಿ ಹೇಗೆ ಸಿಗ್ತಾ ಇದೆಯೋ ಜಾಗ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ಪುಂಡಾಟ ಮಾಡಿದ್ರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗ್ಬೇಕಾಗಿದೆ. ಅರಣ್ಯ ಅಧಿಕಾರಿಗಳು ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಸ್ವಲ್ಪ ಸೆಕ್ಯೂರಿಟಿಗಳನ್ನ ಹಾಕ್ಬೇಕಾಗತ್ತೆ. ಸೊ ಇದರಿಂದ ರೈತರಿಗೆ, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಕೂಡ ತೊಂದ್ರೆನೆ. ಈ ರೀತಿ ಕರಗದ ಪ್ಲಾಸ್ಟಿಕ್ ವಸ್ತುಗಳನ್ನ, ಬಾಟಲ್ಗಳನ್ನ ಬೇಕಂದ್ರಲ್ಲಿ ಬಿಸಾಕಿ ಹೋಗುವಂತಹ ಈ ಪುಂಡರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿದೆ. ಇನ್ನೇನು ನಾಳೆ ವರ್ಷದ ಕೊನೆ, ನಾಳೆ ಅಂತೂ ಫುಲ್ ಮೋಜು ಮಸ್ತಿಯಲ್ಲೇ ತೊಡಗಿರ್ತಾರೆ. ನಾಗರಹೊಳೆ ಅಭಯಾರಣ್ಯ ಒಂದು ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಆಕರ್ಷಣೆ ಮಾಡುವಂತಹ ಪ್ರವಾಸಿ ತಾಣ. ಅದರ ಜೊತೆಗೆ ಸಾಕಷ್ಟು ಬುಡಕಟ್ಟು ಜನಾಂಗ, ಕಾಡು ಜನಾಂಗ, ಸುತ್ತಮುತ್ತಲ ರೈತರು ಇರುವಂತಹ ಪ್ರದೇಶ. ಅಲ್ಲಿ ಈ ರೀತಿಯಾದಂತಹ ಪುಂಡಾಟವನ್ನ ಮೆರೀತಿದ್ದಾರೆ. ಕವರು, ಪೇಪರ್ಗಳು ಆಳು ಮುಳು ಬಿಟ್ಟು ಏನು ಕಾಣಲ್ಲ. ಯಾರು ಬೇಕಾದ್ರು ಬಂದು ನೋಡ್ಬೋದು. ಇಲ್ಲಿ ಯಾರು ಕೇಳೋಂಥವ್ರು ಇಲ್ಲ. ಇಲ್ಲಿ ಅರಣ್ಯದವ್ರು ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ನೀರಾವರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ಲಿ ಗಮನಿಸ್ತಾ ಇಲ್ಲ. ನಾವಿಲ್ಲಿ ಮತ್ತೆ ಬರ್ತೀವಿ, ನಾವು ನೈಟು ಗದ್ದೆಗೆ ಬಂದರೆ, ನಾವು ಮಧ್ಯಾಹ್ನ ಬರ್ತೀವಿ. ಒಂದ್ಸಲ ನಮ್ಮ ಹೆಂಗಸ್ರನ್ನೆಲ್ಲ ಗದ್ದೆಗೆ ಬಂದರೆ ಹೆಂಗಸ್ರ ಜೊತೆ ಗಲಾಟೆ ಮಾಡವ್ರೆ. ಕೆಲವು ಕುಡಿದ್ಬಿಟ್ಟು ಏಕಾಏಕಿ ಬಂದವ್ರು ಊಟ ತಕೊಂಬವ್ರೆ. ನಾವು ಒಳಗಡೆ ಇದ್ದೀವಿ, ಕುಡಿದ್ಗೆ ಅಂದಲ್ಲಿ ಅವನು ಹೆಂಗಸ್ರ ಜೊತೆ ಎಲ್ಲ ಗಲಾಟೆ ಮಾಡವನೆ. ಇಲ್ಲಿ ಅರಣ್ಯದಲ್ಲಿ ನಮ್ಗೊಂದು ಕಿಲೋಮೀಟ್ರ್ ಇಲ್ಲಿ ನಮಗೆ ಅರಣ್ಯ ಸೇರ್ದಂಗೆ ಇರೋದು. ನಾವು ಇಲ್ಲಿ ಯಾರು ಅಬಕಾರಿಯವರು ಇವತ್ತವರೆಗೆ ಬಂದು ಅಬಕಾರಿ ಡಿಪಾರ್ಟ್ಮೆಂಟು ಏನಂತ ಕೇಳಿಲ್ಲ. ಬಂದು ಬೇಕಾದ್ರೆ ಅವರು ಟ್ರ್ಯಾಕ್ಟರ್ ತಂದ್ರು, ಟ್ರ್ಯಾಕ್ಟರ್ ತುಂಬಿಕೊಡ್ತೀನಿ ಬಾಟ್ಲ್ಗಳನ್ನ. ನಾನು ಬಾಟ್ಲು ಮತ್ತು ವೇಸ್ಟ್ ಪೇಪರ್ಗಳನ್ನ ಒಂದು ಟ್ರ್ಯಾಕ್ಟರ್ ತಂದು ತುಂಬಾಷ್ಟು ನನ್ನ ಗದ್ದೆ ಒಳಗಡೆ ಇದೆ. ಇಲ್ಲಿ ನಮ್ಗೆ ಇಲ್ಲಿ ಪಾಮ್ ಆಯಿಲ್ ತೋಟ ಅಂತಿದೆ. ಜೊತೆಗೆ ಇಲ್ಲಿ ನಮ್ದು ಇಲ್ಲಿ ನರ್ಸರಿ ಇದೆ, ತಾರ್ಕಾ ಡ್ಯಾಮ್ದು ಅಗ್ರಿಕಲ್ಚರ್ದು ನಮ್ಮ ಗದ್ದೆಗೆ ಸೇರಿದಂಗೆ. ಅದ್ರೊಳಗಡೆ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆಗೆ ಹೋಯ್ತಾರೆ, ಒಳಗಡೆ ನುಗ್ತಾರೆ. ಅರಣ್ಯ ಇಲಾಖೆ ಒಳಗಡೆ ನುಗ್ತಾರೆ, ಪೇಪರ್ಸ್ ಎಲ್ಲ ಇಡ್ತಾರೆ. ಇಲ್ಲಿ ಯಾರು ಕೇಳೋ ಅಂಥವ್ರಿಲ್ಲ. ಅವ್ರು ಎಲ್ಲಿ ಕುಡಿತಾರೆ, ಎಲ್ಲಿ ತಿಂತಾರೆ, ಎಲ್ಲಿ ಮಾಡ್ತಾರೆ ಅಂತ ಇವತ್ತವರೆಗೂ ಯಾರೂ ಕೇಳಿರೋರಿಲ್ಲ. ಪೊಲೀಸ್ ಎಲ್ಲೇ ಒಂದಿನ ಓಡಿಸ್ತಾರೆ, ಅವರ ಏರಿ ಪಕ್ಕ ಇದ್ರೆ ಓಡಿಸ್ತಾರೆ. ಅಷ್ಟು ಬಿಟ್ರೆ ಈ ಎಡಕ ಬಲ್ಕ ಬಂದು ಪೊಲೀಸ್ನವ್ರು ಸುಧಾ ಗಮನಿಸ್ತಾ ಇಲ್ಲ. ಇಲ್ಲಿ ಬಂದು ಏನು ನಮ್ದೊಂದು 5 ಕಿಲೋಮೀಟರ್ ಕವರು, ಪೇಪರ್. ನಮ್ದು ಒಂದು 5 ಎಕರೆ ಜಮೀನು ಇದೆ. ಈ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಇಲ್ಲಿ ಏನಪ್ಪ ತೊಂದರೆ ಏನಂದ್ರೆ, ಇಲ್ಲಿ ಕುಡುಕ್ರ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ತಾರ್ಕಾ ಗ್ರಾಮದಲ್ಲಿ ಮೀನು ಸಿಗ್ತವೆ. ಮೀನು ತಗೊಂಡು ಇಲ್ಲಿ ಕುಡಿಯಕ್ಕೆ ಬರೋದು, ಎಲ್ಲ ಬಾಟ್ಲೆಲ್ಲ ಹೊಡೆಯೋದು ಎಲ್ಲ ಫುಲ್ಲು ಅವ್ರದ್ದೇ ದಾಂಧಲೆ ಆಗ್ಬಿಟ್ಟೈತೆ. ಇಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರಾಗಲಿ ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಇದನ್ನ ಫಸ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ, ಇನ್ನು ಪ್ಲೇಸ್ನ ನೋಡಿ, ಮತ್ತು ಭಾರಿ ಪರಿಸರ ಮಾಲಿನ್ಯ ಆಗ್ತೈತೆ. ಎಲ್ಲ ಬಾಟ್ಲುಗಳು ಮತ್ತು ಪೇಪರು ಎಲ್ಲ ದನ ಕರುಗಳು ಮೇಯುವಂಥ ಮೇವು ಇದು, ಅದನ್ನೆಲ್ಲ ತಿಂದು ದನ ಕರುಗಳು ಒಂದೊಂದು ಸಾವನ್ನಪ್ತಿದ್ದಾವೆ.